ವೀಕ್ಷಕರಿಗೆಲ್ಲ ಮುತ್ತಿನಂಥ ಮಾತು ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುನೀತಾ. ಇಂದು ನಾವು ಮಥುರಾ ಬೃಂದಾವನದಲ್ಲಿದ್ದೇವೆ. ಶ್ರೀ ಕೃಷ್ಣ ಜನ್ಮಭೂಮಿ ಅಂತ ಏನು ಹೇಳ್ತೇವೆ ಅಲ್ಲಿದ್ದೇವೆ ನಾವು ಇವತ್ತು. ಅಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದಲ್ಲಿ ಪ್ರೇಮ ಮಂದಿರ ಅನ್ನೋದು ಒಂದು, ಅದರ ಒಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡಿದ್ದೀನಿ. ಇದರ ಮತ್ತೊಂದು ವಿಡಿಯೋ ಮುಂದಿನ ದಿನದಲ್ಲಿ ನಾನು ನಿಮಗೆ ತೋರಿಸ್ತೇನೆ, ಕಾರಣ ಅದು ಡೀಟೇಲ್ ಆಗಿ ಮಾಡಿದ್ದೇನೆ. ನನಗಿಲ್ಲಿ ಬಂದಾಗ ಈ ಪ್ರೇಮ ಮಂದಿರನ ನಾನು ನಿಮಗೆ ತೋರಿಸಲೇಬೇಕು ಅಂತ ಮನಸ್ಸಾಯಿತು. ಹಾಗಾಗಿ ಇದನ್ನು ವಿಡಿಯೋ ಮಾಡಿದೆ. ಈ ದೇವಸ್ಥಾನದಲ್ಲಿ ಕೃಷ್ಣ ರಾಧೆಯ ಜೊತೆಗೆ ರಾಮ ಲಕ್ಷ್ಮಣ ಸೀತೆಯ ಗುಡಿಯೂ ಸಹ ಇದೆ. ಅದ್ಭುತವಾದ ಒಂದು ದೃಶ್ಯಾವಳಿಗಳನ್ನು ಮುಂಬರುವ ದಿನಗಳಲ್ಲಿ ನಿಮಗೆ ಪ್ರೇಮ ಮಂದಿರದ್ದು ತೋರಿಸ್ತೇನೆ ವೀಕ್ಷಕರೇ. ಇದನ್ನು ಯಾಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊರಗಡೆಯಿಂದ ಕಾಣ್ತಕ್ಕಂಥ ಪ್ರೇಮ ಮಂದಿರದ ಕಟ್ಟಡ ಏನಿದೆ, ಲೈಟಿಂಗ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಆ ಲೈಟಿಂಗ್ ವಿಶೇಷತೆ ಏನು ಅಂತಂದರೆ, ಪ್ರತಿ ನಿಮಿಷಕ್ಕೆ ಒಂದೊಂದು ಬಣ್ಣವನ್ನೋದು ಬದಲಾಯಿಸಿ ಬೇರೆ ಬೇರೆ ರೀತಿಯ ಒಂದು ದೃಶ್ಯಾವಳಿಗಳನ್ನು ನಮಗೆ ಕಣ್ತುಂಬ ಆನಂದ ಕೊಡ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ಇದು ಕೊಡುತ್ತೆ. ಹಾಗಾಗಿ ನಾನು ಈ ವಿಡಿಯೋನು ಮಾಡಿದ್ದೇನೆ. ದಯವಿಟ್ಟು ಇದನ್ನು ನೋಡಿ. ಶ್ರೀಕೃಷ್ಣನ ಜೀವನ ಚರಿತ್ರೆಯನ್ನು ಕೂಡ ಇಲ್ಲಿ ನಮಗೆ ತೋರಿಸಲಾಗಿದೆ. ಅದಂತೂ ಇನ್ನೂ ಅದ್ಭುತವಾಗಿದೆ ವೀಕ್ಷಕರೇ. ಮನುಷ್ಯ ಜನ್ಮದಲ್ಲಿ ನಾವು ಹುಟ್ಟಿದ್ದಕ್ಕೆ ಕೃಷ್ಣ ಜನ್ಮಭೂಮಿನೂ ಸಹ ಒಂದು ಸಲ ನೋಡಲೇಬೇಕು ವೀಕ್ಷಕರೇ. ದಯವಿಟ್ಟು ಪ್ರಯತ್ನ ಮಾಡಿ. ನಿಮ್ಮ ಜೀವನದಲ್ಲಿ ಇದು ಒಂದು ಮಾಡಬೇಕಾಗಿರತಕ್ಕಂಥ ಕೆಲಸ. ನಾವಿಲ್ಲಿ ಪಾದಾರ್ಪಣೆ ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಅನ್ನೋ ಒಂದು ಮನೋಭಾವನೆ ನಮಗಿಲ್ಲಿ ಬರುತ್ತೆ. ನಾವಿಲ್ಲಿ ಬಂದಾಗ ಎಷ್ಟು ತಲ್ಲೀನರಾಗಿರ್ತಾರೆ ಭಕ್ತರು ಅನ್ನೋದನ್ನು ನೀವು ಇಲ್ಲಿ ಕಾಣ್ಬೋದು. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಇದರದ್ದು ಡೀಟೇಲ್ ಕಳಿಸ್ತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಈ ಕಟ್ಟಡ ಕಟ್ಟಿರ್ತಕ್ಕಂಥ ಪೂರ್ತಿ ಕಲ್ಲಿನಿಂದ, ಆ ಕಲ್ಲಿನ ಕೆತ್ತನೆ ಸಹ ನಿಮಗೆ ತೋರಿಸ್ತೇನೆ. ನನಗೆ ಮನಸ್ಸು ತಡಿಲಾರದೆ ಈ ವಿಡಿಯೋವನ್ನು ಮಾಡಿ ನಿಮಗೆ ತಲುಪಿಸ್ತಾ ಇದ್ದೇನೆ ವೀಕ್ಷಕರೇ. ಇದನ್ನು ಖಂಡಿತವಾಗ್ಲೂ ವೀಕ್ಷಿಸಿ. ನಿಮಗೆ ಹಾಗೂ ನಿಮ್ಮ ಮನೆಯವರಿಗೆ ಪ್ರೇಮ ಮಂದಿರದ ದರ್ಶನವನ್ನು ಖಂಡಿತವಾಗ್ಲೂ ಮಾಡಿಸಿ. ಒಳಗಡೆಯಿಂದ ಸಹ ವಿಡಿಯೋ ಮಾಡಿದ್ದೇನೆ, ಆದರೆ ಈ ಒಂದು ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ಬೇಕು ಅಂತ ನಾನು ಇವತ್ತು ವಿಡಿಯೋ ಮಾಡಿದ್ದು. ಇದು ಸಂಜೆಯ ವೇಳೆಯಲ್ಲಿ ತೆಗೆದಿರ್ತಕ್ಕಂಥ ಒಂದು ವಿಡಿಯೋ. ಆದಷ್ಟು ಬೇಗ ನಿಮಗೆ ತಲುಪಲಿ, ನಿಮ್ಮ ಮನೆಗಳಲ್ಲೂ ಈ ದೃಶ್ಯಾವಳಿಗಳನ್ನು ನೋಡಲಿ ಅನ್ನೋದ್ರ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ನಾನು ಮಾಡಿದ್ದೇನೆ. ರಾಮಾಯಣದ ಕೆಲವು ದೃಶ್ಯಾವಳಿಗಳನ್ನು ಇಲ್ಲಿ ಚಿತ್ರಿಸಲಾಗಿದೆ ವೀಕ್ಷಕರೇ. ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗಿರೋದು ಆಗಿರ್ಬೋದು, ಅಥವಾ ಲಂಕೆಗೆ ಹನುಮಂತ ಮತ್ತು ಅವರ ಬಳಗದವರು ಕಟ್ಟಿರ್ತಕ್ಕಂಥ ಸೇತುವೆ ಆಗಿರ್ಬೋದು, ರಾಮ ಸೇತುವೆ ಅಂತ ನಾವೇನು ಕರಿತೀವಿ ಅದಾಗಿರ್ಬೋದು, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಕೃಷ್ಣ ಮತ್ತು ರುಕ್ಮಿಣಿ ಉಯ್ಯಾಲೆ ಆಡ್ತಿರೋದು, ಪ್ರತಿಯೊಂದನ್ನು ತುಂಬ ಚೆನ್ನಾಗಿ ಇಲ್ಲಿ ಚಿತ್ರಿಸಲಾಗಿದೆ ವೀಕ್ಷಕರೇ. ನಾವು ಇಲ್ಲಿ ಬಂದಿದ್ದು ಪ್ರೇಮ ಮಂದಿರದ ಒಂದು ದೃಶ್ಯಾವಳಿಗಳನ್ನು ಸಂಜೆಯ ವೇಳೆಯಲ್ಲಿ ಆನಂದಿಸಬೇಕು ಅಂತ. ಯಾಕಂತ ಹೇಳಿದ್ರೆ, ಸಂಜೆ ಆಗ್ತಿದ್ದಾಗೆ ಇಲ್ಲಿ ಲೈಟಿಂಗ್ಗಳನ್ನು ಅಳವಡಿಸಲಾಗತ್ತೆ. ಆ ಒಂದು ಲೈಟಿಂಗಲ್ಲಿ ಈ ರೀತಿಯ ಒಂದು ದೃಶ್ಯಾವಳಿಗಳನ್ನು ನೋಡುವುದೇ ಒಂದು ಆನಂದ. ಹಾಗಾಗಿ ಸಂಜೆಯ ವೇಳೆಗೆ ಬಂದು ಈ ವಿಡಿಯೋವನ್ನು ನಾನು ಮಾಡಿ ನಿಮ್ಮ ಮನೆಗೆ ತಲುಪಿಸಿದ್ದೇನೆ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ನಾನು ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ವಿಡಿಯೋಗಳನ್ನು ನಿಮಗೆ ನಾನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮ ಸಹಕಾರ ನನಗೆ ಹೀಗೆ ಇರಲಿ. ನಿಮ್ಮ ಒಂದು ಪ್ರೀತಿ ನನಗೆ ದಿನೇ ದಿನೇ ನನ್ನ ಕೆಲಸ ಮಾಡಲಿಕ್ಕೆ ಉತ್ತೇಜಿಸುತ್ತಿದೆ. ಧನ್ಯವಾದಗಳು ವೀಕ್ಷಕರೇ. ಈ ಒಂದು ಪ್ರೇಮ ಮಂದಿರದ ದೃಶ್ಯಾವಳಿಗಳಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ವೀಕ್ಷಕರೇ. ಧನ್ಯವಾದಗಳು. ರಾಧೆ ರಾಧೆ.